ಆದರೆ ನಮ್ಮ ಬಾಯಲ್ಲಿ ಮಣ್ಣಾಕಿದ್ದಾರೆ, ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇಂಥ ಒಂದು ವ್ಯವಸ್ಥೆ ಸರ್ಕಾರನ ನಾವು ನೋಡಿಲ್ಲ. ಅವರ ಸರ್ಕಾರಕ್ಕೆ ಒಂದು ನಾಚಿಕೆ ಇಡೋದು. This is Bangalore Headlines, your source for the latest news and alerts from across the city. ನೋಡಿ, ಪ್ರಧಾನಮಂತ್ರಿ ನಮ್ಮನ್ನು ನಾರಿ ಶಕ್ತಿ ಅಂತಾರೆ. ಸಿದ್ದಣ್ಣ ಅವರು ಕೂಡ ನಮ್ಮನ್ನು ನಾರಿ ಶಕ್ತಿ, ಶ್ರೀ ಶಕ್ತಿ, ಮಹಿಳೆಯ ಶಕ್ತಿ, ಮಹಿಳೆಯರಿಗೋಸ್ಕರ ಸರ್ಕಾರ ಅಂತ ಹೇಳ್ತಾರೆ. ಆದರೆ ನಮ್ಮ ಬಾಯಲ್ಲಿ ಮಣ್ಣಾಕಿದ್ದಾರೆ, ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ನಾವು ಕೇಳಿ ಬಂದಿರೋದು ನಮ್ಮನ್ನು ಕಾರ್ಮಿಕರೆಂದು ಪರಿಗಣಿಸಿ. ನಾವು ಕಾರ್ಮಿಕರು, ದುಡಿಯೋರು ಕಾರ್ಮಿಕರು. ಆದರೆ ಅವ್ರು ಹೇಳ್ತಾರೆ ಮೋಸ ಮಾಡಲು ನೀವು ಕಾರ್ಯಕರ್ತರು. ನಾವೇನು BJP ಕಾರ್ಯಕರ್ತರ, JDS ಕಾರ್ಯಕರ್ತರ, ಅಥವಾ ಕಾಂಗ್ರೆಸ್ ಕಾರ್ಯಕರ್ತರ, ಇಲ್ಲ ಕಮ್ಯುನಿಸ್ಟ್ ಪಾರ್ಟಿ ಕಾರ್ಯಕರ್ತರ, ಸರ್ಕಾರ ಕಾರ್ಯಕರ್ತರು. ನಾವು ಹಳ್ಳಿಗಳಲ್ಲಿ ಸರ್ಕಾರದ ಮುಖ. ನಾವು ಒಂದು ಅಂಗನವಾಡಿ, ಇನ್ನೊಂದು ಬಿಸಿ ಊಟ, ಇಲ್ಲಾಂದರೆ ಆಶಾ. ಇವರಿಲ್ಲ ಅಂದರೆ ಗ್ರಾಮ ನಡೆಯೋದಿಲ್ಲ, ಹಳ್ಳಿಗಳಲ್ಲಿ ನಡೆಯೋದಿಲ್ಲ. ಅದರಿಂದ ನಮ್ಮನ್ನು ಕಾರ್ಮಿಕರೆಂದು ಪರಿಗಣಿಸಿ. ಈಗ ಬಿಸಿ ಊಟದವರಿಗೆ 4,600, 4,700 ಸಂಬಳ. ಇದು ಒಪ್ಪೋದಿಲ್ಲ. ಪಕ್ಕದಲ್ಲಿ ಕೇರಳದಲ್ಲಿ 12,000, ಕನಿಷ್ಠ 12,000 ತಕ್ಷಣ ಕೊಡಿ ಅನ್ನೋದು ಒಂದು ಬೇಡಿಕೆ. ಅಲ್ಲಿನ ಎರಡನೇ ಬೇಡಿಕೆ, ಈ ತರಕಾರಿ ಎಲ್ಲ ಈ HMಗಳು ಖರೀದಿ ಮಾಡಿ ಲೂಟಿ ಮಾಡ್ತಾಯಿದ್ದಾರೆ. ಅದನ್ನು ಖರೀದಿ ಮಾಡುವ ಹಕ್ಕು, ಅಧಿಕಾರ, ಎಲ್ಲ ಜವಾಬ್ದಾರಿ ಬಿಸಿ ಊಟ ಕಾರ್ಯಕರ್ತರಿಗೆ, ಕಾರ್ಮಿಕರಿಗೆ ಕೊಡಿ ಅನ್ನೋದು ಇನ್ನೊಂದು. ಮತ್ತು ಬೇರೆ ಬೇಡಿಕೆಗಳೆಲ್ಲ ಇದೆ. ಅದಕ್ಕೆ ಈಡೇರಲು ನಾವು ನೋಟಿಸ್ ಕೊಟ್ಟಿದ್ವಿ. 3 ದಿವಸ ಕೂತಿದ್ವಿ. ಬೆಳಗ್ಗೆ 11 ಗಂಟೆಗೆ ಮಾತಾಡೋಣ ಅಂದು ಮತ್ತು ರೀಶೆಡ್ಯೂಲ್ ಆಗಿ 2 ಗಂಟೆ ಆಗಿದೆ. ಇದು ಅದೇ ಥರ ಅಂಗನವಾಡಿದು ಹಲವಾರು ಪ್ರಾಬ್ಲಮ್ ಇದೆ. 1 ವರ್ಷದಿಂದ 6 ವರ್ಷವರೆಗೆ ಅವರು ಪೋಷಕರು ಅದನ್ನು ಅರ್ಧ ಕಟ್ ಮಾಡಿ ಅರ್ಧ ಕಾಂಟ್ರಾಕ್ಟ್ ಕೊಡಬೇಕು ಅಂತ ಕುತಂತ್ರ ಮಾಡ್ತಾಯಿದ್ದಾರೆ. ಇಡೀ ದೇಶದಲ್ಲಿ ಎಲ್ಲಿ ಅದು ನಡೀತಾ ಇಲ್ಲ. ಅವ್ರಿಗೂ ಕನಿಷ್ಠ ವೇತನ ಕೊಡಿ. ಕನಿಷ್ಠ ವೇತನ ಅಂದರೆ 20,000 ಬರುತ್ತೆ. DA ಕೊಡಿ, PF ಕೊಡಿ, ರಿಟೈರ್ ಆದರೆ ಗ್ರ್ಯಾಚ್ಯುಟಿ ಕೊಡಿ. ಅವರು ಈ ದೇಶದ ಜನರೆಂದು ಪರಿಗಣಿಸಿ ಎಂದು ಹೇಳಿ ಈಗ ಜಂಟಿ ಹೋರಾಟ ನಡೀತಾ ಇದೆ. ಸರ್ಕಾರ ಇದಕ್ಕೆ ಒಳ್ಳೆಯ ಆದೇಶ ಮಾಡ್ತಾ ಇಲ್ಲ. ನೆಕ್ಸ್ಟ್ ನಮ್ಮ ಟಾರ್ಗೆಟು, ನಾವು ಇಲ್ಲಿಂದ ಎಲ್ಲರೂ ಸೇರಿ ಈ ಮಂತ್ರಿಗಳ ಮನೆ ಹತ್ರ ಹೋಗ್ತೀವಿ. ಮನೆ ಹತ್ರ ಹೋದಾಗ ಪೊಲೀಸರು ಬರ್ತಾರೆ. ಪೊಲೀಸರ ಕೈಯಲ್ಲಿ ಲಾಠಿ ಇದೆ, ಅದು ನಮ್ಮ ಮೇಲೆ ಬೀಳಬೇಕು. ಅದನ್ನು ಮಾಧ್ಯಮದವರೆಲ್ಲ ಫೋಟೋ ಹಿಡಿದು ಇಡೀ ಪ್ರಪಂಚಕ್ಕೆ ತಿಳಿಸ್ಬೇಕು. ಜನ ಇಷ್ಟು ಅನ್ಯಾಯ ಮಾಡ್ತಾಯಿದ್ದೀರ ಅಂದ ಉಗಿಬೇಕಂದು ಈ ಹೋರಾಟ ನೆಕ್ಸ್ಟು ಸ್ಟೇಜ್ಗೆ ಹೋಗುತ್ತೆ. ಇಲ್ಲಿ IFTU ನೇತೃತ್ವದಲ್ಲಿ 13/4/2026 ಅಕ್ಷರದಾಸೋಹ ಬಿಸಿಯೂಟ ತಯಾರಕರ ಹೋರಾಟ ನಡೀತಾ ಇದೆ. ಕಂಟಿನ್ಯೂ ಇದೆ. ಅದ್ರ ಜೊತೆಗೆ ಇವತ್ತು 15/4/2026 ಅಂಗನವಾಡಿ ಕಾರ್ಯಕರ್ತರ ಹೋರಾಟ ಇದೆ. ಇವೆರಡೂ ಹೋರಾಟ ಗೌರವಧನ ಪಡೆತಕ್ಕಂಥ ಕಾರ್ಯಕರ್ತೆಯರು. ಈ ಕಾರ್ಯಕರ್ತರಿಗೆ ಏನಾಗಿದೆ ಅಂತಂದರೆ, ಈಗಾಗಲೇ ನಾವು ಅಂಗನವಾಡಿಯಲ್ಲಿ LKG VKG ತಗೊಂಡು ಶಾಲಾ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಅವ್ರನ್ನ ಮನೆಗೆ ಕಳಿಸ್ತಕ್ಕಂಥ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹುನ್ನಾರ ಇದೆ. ಅದರ ಜೊತೆಗೆ ಬಿಸಿ ಊಟ ಯೋಜನೆಯನ್ನು ವಿಪುಲಗೊಳಿಸಿ ಅದನ್ನೆಲ್ಲ NGO ಸಂಸ್ಥೆ ಕೊಡ್ತಕ್ಕಂಥದ್ದು, ಕೇಂದ್ರೀಕೃತ ಅಡುಗೆ ಕೇಂದ್ರಗಳನ್ನು ಮಾಡಬೇಕು ಅಂದ್ರೆ ಇವರೆಲ್ಲ ಕೆಲಸ ಕಳ್ಕೊಂತಾರೆ. ಒಂದು ಕಡೆಗೆ ಸ್ಕೀಮ್ ವರ್ಕರ್ಸ್ ಅಂತ ಇವ್ರು ಏನು ಹೇಳ್ತಾರೆ, 50 ವರ್ಷದಿಂದ ಅಂಗನವಾಡಿ ಕೆಲಸ ಮಾಡ್ಕೊತ ಬಂದರೆ ಅವ್ರು ಇವತ್ತಿಗೆ ಕಾಯಂ ನೌಕರಲ್ಲ. ನಾವು ಅವ್ರಿಗೆ ಕರೆದಿಲ್ಲ, ನಾವು ಅವರಾಗೆ ಬಂದು ಕೆಲಸ ಮಾಡಕ್ಕಂತಾರ. ಅವ್ರಿಗೇನೋ ಕೆಲಸ ಮಾಡಕ್ಕಂತಾರಕ್ಕೆ ಒಂದು ಸ್ವಲ್ಪ ಗೌರವಧನ ಕೊಡ್ತೇವೆ ಅಂತ ಹೇಳ್ತಕ್ಕಂಥ ಕೇಂದ್ರ ಸಚಿವರು ಏನು ಸಾವಿತ್ರಿ ಠಾಕೂರ್ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳಿಕೆ ಕೊಡ್ತಾರೆ. ಹಂಗಾರೆ ಇವ್ರನ್ನ ಆಯ್ಕೆ ಮಾಡ್ಬೇಕಾದ್ರೆ DC ಅವ್ರನ್ನ ಯಾಕೆ ಕರಿತೀರಿ? ಇವ್ರಿಗೆ ಯಾಕೆ ನೀವು ಶಾಸನಬದ್ಧ ಹುದ್ದೆ ಕೆಲಸ ಮಾಡಕ್ಕೆ ಹಚ್ಚಿರಿ? ಎಜುಕೇಷನ್ ಆ್ಯಕ್ಟ್ ಜಾರಿ ಮಾಡಕ್ಕೆ ಹಚ್ಚಿರಿ? ಫುಡ್ ಆ್ಯಕ್ಟ್ ಜಾರಿ ಮಾಡಕ್ಕೆ ಹಚ್ಚಿರಿ? ಅದನ್ನು ಕೇಳ್ತಕ್ಕಂಥದಕ್ಕೆ ಇಲ್ಲಿ ಬಂದಿರೋದು ನಾವು. ಈಗಾಗಲೇ ಅಂಗನವಾಡಿ ಈ ಸಮಸ್ಯೆ. ಬಿಸಿ ಹುಡ್ದವ್ರು ಏನಾಗಿದೆ ಅಂದರೆ, ಇವ್ರು ಯಾವುದೇ ಶಾಸನಬದ್ಧ ಹುದ್ದೆ ಅಲ್ಲ, ಇವ್ರು ದಿನವೈ ಕೆಲಸಗಾರರು ಅಂತ ಹೇಳ್ತಾರೆ. ಮೊದಲು ಗೌರವಧನ ಕಾರ್ಯಕರ್ತರು ಅಂದರು. 2000 ಆರಂಭದಲ್ಲಿ ಗೌರವಧನ ಕಾರ್ಯಕರ್ತರ ಸೇವೆ ಸಲ್ಲಿಸ್ತದೆ ಅಂತೇಳಿ 2003ರಿಂದ ಬಂದರು. ಈಗ ಹೇಳ್ತಾರೆ 2025ಕ್ಕೆ ಹೇಳ್ತಾರೆ ಶಿಕ್ಷಣ ಮಂತ್ರಿಗಳು ಏನು ಹೇಳ್ತಾರೆ, ದಿನವೈ ಕೆಲಸಗಾರರು ಅಂತ ಹೇಳ್ತಾರೆ ಮೊನ್ನೆ ಅಧಿವೇಶನದಲ್ಲಿ. ಇದು ಅತ್ಯಂತ ಖಂಡನೀಯ. ಇವತ್ತು ಈ ರೀತಿ ನೀವು ಸ್ಕೀಮ್ ವರ್ಕರ್ಸ್ಗೆ ಮೋಸ ಮಾಡಿ ಇವತ್ತು ಅವ್ರಿಗೆ ಮೋಸ ಮಾಡ್ತಿದ್ರಿ, ಬಿಟ್ಟು ಚಾಕರಿ ಮಾಡಕ್ಕೆ ಹಚ್ಚಿರಿ. ಇವತ್ತು ಏನು ಡಾಕ್ಟರ್ ಅಂಬೇಡ್ಕರ್ BR ಸಂವಿಧಾನ ಆಶಯಗಳೆಲ್ಲ ಇವ್ರಿಗೆ ಇರ್ತಕ್ಕಂಥ ರಕ್ಷಣೆಗಳು ಯಾವೂ ಜಾರಿ ಮಾಡ್ತಾ ಇಲ್ಲ ಸಂಪೂರ್ಣವಾಗಿ ಅಂತೇಳಿ ಇವತ್ತು ಹೋರಾಟಕ್ಕೆ ಬಂದಿರೋದು. ಏನೇ ಒಂದು ಲೆಟರ್ ಕೊಟ್ಟು 11 ಗಂಟೆಗೆ ಸಭೆ ಕರೆದಿದ್ರು. 11 ಗಂಟೆಗೆ ಅಲ್ಲಿ ಯಾರೂ ಇಲ್ಲ, ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಗಳು ಯಾರೂ ಇಲ್ಲ. ನಾವು ಅರ್ಧ ತಾಸು ಗೌರವ ಕೊಟ್ಟು ಕೂತ್ಕೊಂಡ್ವಿ.
ಇರಲಿ ದೊಡ್ಡ ಆಫೀಸರ್ ಅವ್ರು ಬರಲಿ ಅಂತೇಳಿ 1 ಗಂಟೆ ಕಾದ್ವಿ, 1 ಗಂಟೆಗೆ ಹೊರಗೆ ಬಿದ್ದು ಬಂದ್ವಿ. ಹೌದಾ? ಹೋರಾಟ ಶಕ್ತಿ ಇದೆ. ಇವತ್ತು ಅಧಿಕಾರಿಗಳು 11 ಗಂಟೆಗೆ ಅವರೇ ನನಗೆ ಟೈಮ್ ಕೊಟ್ರ, 11 ಗಂಟೆಗೆ ನೀವು ಬರ್ರಿ ನಮ್ಮ ಕಮಿಷನರ್ ಆಫೀಸ್ಗೆ ಅಂತೇಳಿ. ನಾವು 15 ಮಿನಿಟ್ ಮೊದಲು ಅಲ್ಲಿಗೆ ಹೋಗ್ಯವಿ, 15 ನಿಮಿಷ. ಅಲ್ಲಿ ಒಬ್ಬ ಅಧಿಕಾರಿನೂ ಇಲ್ಲ, ಮೀಟಿಂಗ್ ಕರೆದ ಅಧಿಕಾರಿನೂ ಇಲ್ಲ, ಅದ್ರ ಮ್ಯಾಗ ಆಗಿರೋ ಅಧಿಕಾರಿನೂ ಇಲ್ಲ. ಇಂಥ ಒಂದು ವ್ಯವಸ್ಥೆ ಸರ್ಕಾರನ ನಾವು ನೋಡಿಲ್ಲ. ಇದು ಮಧು ಬಂಗಾರಪ್ಪ ಅವರು ನನಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಅವರು ಒಳ್ಳೆಯ ಒಂದು ಪಾಸಿಟಿವ್ ಆಗಿ ಸಮಯ ಸಮಾರಂಭಗಳಲ್ಲಿ ಮಾತಾಡ್ತಾರೆ, ಏನು ದುಡಿ ವರ್ಗದಲ್ಲಿ ಇದು ಕನಿಷ್ಠ ಕೂಲಿ ಕೊಡ್ತೇವೆ ಅಂತೇಳಿ. ದೇಶದಲ್ಲೇ ಅತ್ಯಂತ ಕಡಿಮೆ ಕೂಲಿ ಕೊಡ್ತಕ್ಕಂಥದ್ದು ರಾಜ್ಯ ಯಾವುದಾದ್ರೂ ಕರ್ನಾಟಕ ರಾಜ್ಯ ಸರ್ಕಾರ. ಅದು 4600, 700 ಬಿಸಿ ಹುಡುಗರಿಗೆ. ಇಂಥ ಒಂದು ಹೋರಾಟಗಳನ್ನು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಇದು ಆರಂಭಿಕ ಪೀಠಿಕೆ ನಮ್ಮದು. ಇದು ಪೀಠಿಕೆ ಅಷ್ಟೇ. ಇದು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅದನ್ನೆಲ್ಲ ಸಂಘಟನೆ ತೀರ್ಮಾನ ತೊಗೊಂಡು ಒಂದು ಗಟ್ಟಿಯಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿಯನ್ನು ಮಾಡ್ಕೊತೇವೆ, ಮಾಡೇ ಮಾಡ್ತೇವೆ. ಹೋರಾಟದಿಂದಲೇ ಜಯವನ್ನು ಪಡ್ಕೊಂತೇವೆ. ಇಷ್ಟು ನಂದು. ಹಾಂ, ನಂದು ಹೊನ್ನಪ್ಪ ಮರೆಯಮ್ಮನವರು, ಅಂಗನವಾಡಿ ರಾಜ್ಯಾಧ್ಯಕ್ಷನೂ ಹೌದು, ಬಿಸಿ ಊಟದ ರಾಜ್ಯಾಧ್ಯಕ್ಷನೂ ಹೌದು. ಈ ಹೋರಾಟದ ಉದ್ದೇಶ ತುಂಬ ಇದೆ. ತುಂಬ ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬರ್ತಾ ಇದ್ದೀವಿ ನಾವು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು. ನಮಗೆ ಹಲವಾರು ಬೇಡಿಕೆಗಳಿವೆ, ಸಮಸ್ಯೆಗಳಿವೆ. ಇನ್ನು ನಾವು ಇಲ್ಲಿವರೆಗೂ ತುಂಬ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಹಲವಾರು ಸರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆದರೆ ನಮ್ಮದು ಬೇಡಿಕೆಗಳು ಯಾವುದೂ ಈಡೇರಿಲ್ಲ. ನಮಗೆ ಈ ಮುಖ್ಯವಾಗಿ ಏನು ಇದು ಇದೆ ಅಂದರೆ, ಎಲ್ಲೂ ಯಾವ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ LKG UKG ಸ್ಟಾರ್ಟ್ ಆಗಿಲ್ಲ. ಆದರೂ ನಮ್ಮ ರಾಜ್ಯದಲ್ಲಿ LKG UKG ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಅವರು KPSC ಅಂತ ಹೇಳಿ ಶಿಕ್ಷಣ ಇಲಾಖೆಯಿಂದ ಅವರು ತೆರೆದು ಅವ್ರು ಬೇರೆಯವ್ರನ್ನ ಆಯ್ಕೆ ಮಾಡ್ಕೊತಾ ಇದ್ದಾರೆ. ಆದರೆ ನಮ್ಮ ಅಂಗನವಾಡಿ ಶಿಕ್ಷಕರನ್ನ ತಗೊಳ್ಳಿ ಅಂತ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಆದರೂ ಅದಕ್ಕೆ ಸ್ಪಂದನೆ ಮಾಡ್ತಿಲ್ಲ. ಅವರು SDMC ವತಿಯಿಂದ ಅವ್ರನ್ನ ಬೇರೆಯವ್ರನ್ನ ತಗೊಂಡು ನಮ್ಮ ಅಂಗನವಾಡಿಗೆ ಧಕ್ಕೆ ಬರ್ತಾ ಇದೆ, ನಮ್ಮ ICDS ಯೋಜನೆಗೆ ಧಕ್ಕೆ ಬರ್ತಾ ಇದೆ, ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೆ ಧಕ್ಕೆ ಬರ್ತಾ ಇದೆ. ಹಾಗಾಗಿ ನಾವು ಈ ಒಂದು ಹೋರಾಟ ಮುಖ್ಯವಾಗಿ ನಮ್ಮನ್ನೇ ಶಿಕ್ಷಕರನ್ನಾಗಿ ತಗೊಳ್ಳಿ ಅನ್ನೋ ಒಂದು ಮುಖ್ಯ ಬೇಡಿಕೆಯನ್ನು ಇಟ್ಟುಕೊಂಡು ಈ ಹೋರಾಟಕ್ಕೆ ಆಹೋರಾತಿ ಧರಣಿಗೆ ಕೂತಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಇಲ್ಲಿ ಸುವರ್ಣ ಸಂಭ್ರಮ ಆಚರಿಸಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಇಲಾಖೆ ಸಚಿವರು 50 ವರ್ಷದ ಸುವರ್ಣ ಸಂಭ್ರಮವನ್ನು ಆಚರಿಸಿದರು ದೊಡ್ಡದಾಗಿ ಬೆಂಗಳೂರಲ್ಲಿ. ಎಲ್ಲರೂ ಭಾಗವಹಿಸಿ ಎಲ್ಲ ಕಾರ್ಯಕರ್ತರಿಂದನೇ ಸಹಾಯ ತಗೊಂಡು ನಿಮಗೆಲ್ಲರಿಗೂ ಸುವರ್ಣ ಸಂಭ್ರಮದಲ್ಲಿ 1000 ರೂಪಾಯಿ ವೇತನ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ಅದನ್ನು ಅನೌನ್ಸ್ ಮಾಡ್ತೀವಿ ಅಂತಲೂ ಹೇಳಿ, ಆದರೆ ನಮಗೆ ಆಸೆ ಹಚ್ಚಿ ನಮ್ಮಿಂದ ಎಲ್ಲ ಥರದ ಕೆಲಸಗಳನ್ನು ತಗೊಂಡು ನಮಗೆ ಏನು ಮಾಡಿದ್ರು ಬಜೆಟಲ್ಲಿ ಅಂದರೆ, ನಮಗೆ 2 ಸೀರೆ ಕೊಡ್ತಾ ಇದ್ರು ಸಮವಸ್ತ್ರನ, ಅದ್ರ ಜೊತೆಗೆ ಇನ್ನೊಂದು ಸೀರೆ ಕೊಡ್ತೀವಿ ಅಂತ ಒಂದು ಅನೌನ್ಸ್ ಮಾಡಿ ಅವರ ಸರ್ಕಾರಕ್ಕೆ ಒಂದು ನಾಚಿಕೆ ಇಡೋದು. ನಮಗೆ ಹೆಚ್ಚಿನ ನಾವು ಸೀರೆ ಕೇಳಿರಲಿಲ್ಲ, ನಮಗೆ ಅದನ್ನು ವೇತನವಾಗಿ ಕೊಡ್ಬೋದಿತ್ತು. 1000 ಸೀರೆ ಕೊಡೋದೇ 1000 ಅವ್ರು ತಗೊಂಡು ಆ ಸೀರೆಯಲ್ಲಿ ಅವ್ರು ಗೋಲ್ಮಾಲ್ ಮಾಡ್ಕೊಂಡು ಅವ್ರ ಹಣ ದುಡ್ಡು ಹೊಡ್ಕೊಳ್ಳೋಕ್ಕೋಸ್ಕರ ಅವರು ಇದಕ್ಕೆ ಅನುಕೂಲಕ್ಕೋಸ್ಕರ ನಮ್ಮನ್ನು ಬಲಿಪಶು ಮಾಡಿ ನಮಗೆ ಸೀರೆ ಕೊಡ್ತೇವೆ ಅಂತಂದು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು. ಅದು ಅವ್ರಿಗೆ ನಾಚಿಕೆ ಇಡತ್ತನ, ಅದು ಆ ಸರ್ಕಾರಕ್ಕೆ ನಾಚಿಕೆ ಇಡ್ತಾನ. 2 ಸೀರೆ ಒಂದು ಸಮವಸ್ತ್ರ ಕೊಟ್ಟಿವಿ ಅಂದರೆ 2 ಸೀರೆ ಕೊಟ್ಟರೆ ಮುಗೀತು ಸರ್ಕಾರದ ಒಂದು ಇದರಲ್ಲಿ. ಮತ್ತು ಒಂದು ಸೀರೆ ಹೆಚ್ಚಿಗೆ ಕೊಡ್ತೀವಿ ಅನ್ನೋದು ಅದು ಆಭಾಸ. ಅವ್ರಿಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ. ಆದರೆ ನಮ್ಗೆ ಕಾರ್ಯಕರ್ತರಂತೂ ಯಾರೂ ಕೇಳಿರಲಿಲ್ಲ. ನಮಗೆ ವೇತನ ಬೇಕು, ನಮಗೆ ಕನಿಷ್ಠ ವೇತನ ಕೊಡಿ, ನಾವು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ, ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಕನಿಷ್ಠ ವೇತನ ಕೊಡಿ, ಕೂಲಿ ಕೊಡಿ, ನಾವು ಮಾಡಿದ ಕೆಲಸ ಕೂಲಿ ಕೊಡಿ, ನಾವು ಬೇರೆ ಏನು ಕೇಳಲ್ಲ ಅಂತ ಹೇಳಿ ತುಂಬ ಸರಿ ಮನವಿ ಮಾಡಿ ಅವ್ರನ್ನೆಲ್ಲ ಕೇಳಿದ್ರು. ಅವರಿಗೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಕುರುಡ ಸರ್ಕಾರ ಅನ್ನೋ ಒಂದು ನಮಗೆ ತಲೆಯಾಗ ಬಂದ್ಬಿಟ್ಟಿದೆ. ಈಗ ಕಾರ್ಯಕರ್ತ ಸಹಾಯಕರಿಗೆ ಹೀಗೆ ಅವರು ನಮ್ಮನ್ನು ಕಡೆಗಣಿಸ್ಕೊಂತಾನೆ ಬಂದು ನಮಗೆ ಸುಮಾರು ಕೆಲಸ ಮಾಡಿಸ್ಕೊತಾರೆ. ನಮ್ಮ ಹತ್ರ BLO ಕೆಲಸ ಮಾಡಿಸ್ಕೊತಾರೆ, ಸರ್ವೆ ಕೆಲಸ ಮಾಡಿಸ್ಕೊತಾರೆ, ಪ್ರತಿಯೊಂದು A to Z. ಆಡು ಮುಟ್ಟದ ಗಿಡ ಇಲ್ಲ, ಇದು ಸೊಪ್ಪಿಲ್ಲ, ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರು ಮಾಡಿದ ಕೆಲಸವಿಲ್ಲ ಅನ್ನೋದು ಗಾದೆಯಂತೆ ನಮ್ಮ ಹತ್ರ A to Z ಎಲ್ಲ ಕೆಲಸನೂ ಮಾಡಿಸ್ಕೊತಾರೆ. ಆದರೆ ನಮಗೆ ವೇತನದ್ದು ಕೊಡಲ್ಲ. ವೇತನ ಕೊಡಬೇಕು ಅಂದಾಗ ಅವರು ಕಳ್ಳರಾಗಿ ನಮ್ಗೆ ಅವ್ರನ್ನ ಕೇಳ್ತೀವಿ, ಇವ್ರನ್ನ ಕೇಳ್ತೀವಿ, ಇಲ್ಲ ಅವ್ರ ಸಚಿವರ ಇವ್ರ ಹತ್ರ ಮಿನಿಸ್ಟ್ರ್ ಹತ್ರ ಮಾತಾಡ್ತೀವಿ, ಮುಖ್ಯಮಂತ್ರಿ ಹತ್ರ ಮಾತಾಡ್ತೀವಿ ಅಂತ ನಮ್ಮ ಇಲಾಖೆ ಸಚಿವರು ನೆಪ ಹೇಳಿ ನಮಗೆ ಯಾವುದೇ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿಲ್ಲ. ಹೆಣ್ಣಿಗೆ ಹೆಣ್ಣೆ ಶಸ್ತ್ರು ಅನ್ನೋ ಥರ ನಮಗೆ ಈ ಇಲಾಖೆ ನಮ್ಮ ಸಚಿವರು ಬಂದ ಮೇಲೆ ನಮಗೆ ಯಾವುದೇ ಒಂದು ಬೇಡಿಕೆಯನ್ನು ಈಡೇರಿಸಿಲ್ಲ. ನಮಗೆ ಒಂದು BLO ಕೆಲಸ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು 6 ತಿಂಗಳಿಂದ ಒಂದು BLO ಕೆಲಸ ಅನ್ಸತ್ತೆ ನಮ್ಮ ಕಾರ್ಯಕರ್ತರನ್ನ ಮುಕ್ತಗೊಳಿಸಿಲ್ಲ. ತುಂಬ ಯಾವುದೊಂದು ಕೆಲಸನ ನಮಗೆ ಸಪೋರ್ಟಿವ್ ಆಗಿ ನಮ್ಮ ಇಲಾಖೆ ಸಚಿವರು ನಿಂತಿಲ್ಲ.
ಹಾಗಾಗಿ ನಮ್ಮ ಅನೇಕ ಬೇಡಿಕೆಗಳಿಗೆ, ನಮ್ಮ ಕಷ್ಟಗಳಿಗೆ ಹೋರಾಟನೇ ಸರಿ, ಕಾನೂನಾತ್ಮಕ ಹೋರಾಟನೂ ಮಾಡೋಣ, ಬೀದಿಗಿಳಿದು ಹೋರಾಟನೂ ಮಾಡೋಣ ಅಂತ ಹೇಳಿ ನಾವು ಅಹೋರಾತ್ರಿ ಧಾರಣೆಯನ್ನು ಹಮ್ಮಿಕೊಂಡು ಈ ಬೆಂಗಳೂರು ಎಲ್ಲ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಈ ಒಂದು ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ ಧರಣಿ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ನಾವು ಇಲ್ಲಿ ಅಹೋರಾತ್ರಿ ಚಳವಳಿ ಮಾಡೋದ್ರಿಂದ ಏನು ಅಂತಂದರೆ ನಮ್ಮ ಬೇಡಿಕೆಗಳು ಭಾಳ ಇವೆ. ನಾವೀಗ ಏನಂತಂದರೆ 75ರಿಂದ ICDS ಪ್ರಾರಂಭ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೆ 2010ರಿಂದ ನಮಗೆಲ್ಲ ಗ್ರ್ಯಾಚ್ಯುಟಿ ಕೊಡ್ರಿ ಅಂತ ಹೇಳಿದ್ದೀವಿ. ಅದನ್ನು ಗ್ರ್ಯಾಚ್ಯುಟಿನ ಪ್ರತಿಯೊಬ್ಬರು ನಿವೃತ್ತಿಯಾಗಿರೋರಿಗೆಲ್ಲ ದೇವಸ್ಥಾನಗಳಲ್ಲಿ ಬೀದಿಗಳಲ್ಲಿ ಕುಂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಎಲ್ಲರಿಗಿನ ಅಲಹಾಬಾದ್ ಕೋರ್ಟ್ ಏನು ಹೇಳಿದೆ ಅಂತಂದರೆ 1970ರಲ್ಲಿ ಬಂತಿದ್ದು. ಅಲಹಾಬಾದ್ ಕೋರ್ಟು ತೀರ್ಪು ಕೊಡ್ತು, ಇದಕ್ಕೆ ಅಂಗನವಾಡಿ ಕಾರ್ಯಕರ್ತರ ಅರ್ಹರು, ಇವರಿಗೆ ಗ್ರ್ಯಾಚ್ಯುಟಿ ಕೊಡ್ಬೋದು ಅಂತಂದು ಹೇಳಿ ಅದು ಅಲಹಾಬಾದ್ ಕೋರ್ಟು ಇತ್ಯರ್ಥ ಮಾಡಿದೆ. ಅದನ್ನೇ ಇಟ್ಕೊಂಡು ನಾವೆಲ್ಲರಿಗೆ ಕೇಳ್ತಾ ಇದ್ದೀವಿ. ಈಗ ಯಾಕಂತಂದರೆ ಈಗ ಭಾಳ ಕಡಿಮೆ ಸಂಬಳದಲ್ಲಿ ನಾವೆಲ್ಲ ದುಡಿದದ್ದು, 100 ರೂಪಾಯಿ ಸಂಬಳದಿಂದ ಬಂದು ಈಗ 12,500 ಬಂದಿದ್ದಾರೆ. ಈಗ ಅದು ಭಾಳ ಅಮೌಂಟ್ ಅಲ್ಲ, ಅದು 41 ಕೋಟಿನ ಗ್ರ್ಯಾಚ್ಯುಟಿ ಅಂತ ತೆಗೆದಿದ್ದಾರೆ. ಆದರೆ ಅದನ್ನು ನಾವು ಕೇಳ್ತಿದ್ದೀವಿ, 2011ರಿಂದ ಯಾರು ರಿಟೈರ್ಡ್ ಆಗಿದ್ದಾರೆ ಅದನ್ನು ಕೊಡ್ರಿ ಅಂತ ನಾವು ಕೇಳ್ತಿದ್ದೀವಿ. ಅವ್ರೇನು ಹೇಳ್ತಿದ್ದಾರೆ, ಇಲ್ಲ ನಾವು 23ರಿಂದ ಕೊಡ್ತಾಯಿದ್ದೀವಿ ಅಂತಂದು ಈ ಸರ್ಕಾರ ಹೇಳ್ತೈತಿ. ಯಾಕಂತಂದ್ರೆ ಹಿಂದೆ ಇರ್ತಕ್ಕಂಥ ಕಾರ್ಯಕರ್ತೆಯರು ಎಲ್ಲ ಮಡಿದೋಗಿದ್ದಾರೆ, ಅಷ್ಟು ಜನ ಭಿಕ್ಷೆ ಬೇಡ್ತಿದ್ದಾರೆ. ಅದಾದರೂ ಒಂದು ಸ್ವಲ್ಪ ಅಮೌಂಟ್ ಬಂದರೆ ಅವ್ರು ಏನೋ ಗುಳಿಗೆ ಔಷಧಿ ಯಾವ್ದಕ್ಕೆ ಮಕ್ಕಳಿಗೆ ಮನೆತನಕ ಆಗುತ್ತಂತ ನಾವೆಲ್ಲ ಕಾದಿದ್ದೇವೆ ಸರ್. ನಾನು ನಿವೃತ್ತಿಯಾಗಿರೋಳೆ. ಈಗ ಏನಂತಂದ್ರೆ ನಿವೃತ್ತಿ ಇದನ್ನು ಗ್ರ್ಯಾಚ್ಯುಟಿ ಕೊಡ್ರಿ ಅಂತಂದರೆ ಸರ್ಕಾರ ಕಿವಿನೂ ಕೇಳ್ತಾಯಿಲ್ಲ, ಕಣ್ಣು ಕಾಣ್ತಾ ಇಲ್ಲ, ಮೂಗು ಉಸಿರಾಡೋಕೆ ಅವ್ರಿಗೆ ಆಗ್ತಾಯಿಲ್ಲ. ಅದನ್ನು ನಾವು ಈಗ ಕೇಳ್ತಾ ಇದ್ದಾವೆ, ಅದನ್ನ ಕೊಡಲೇಬೇಕು. ಕೊಡಲಿಲ್ಲ ಅಂತಂದರೆ ಅದು ಏನು 41 ಕೋಟಿ ತೆಗೆದಾರಲ್ಲ, 2011ರಿಂದ ಸತ್ತೋಗಿರೋರು ಭಾಳ ಜನ ಇಲ್ಲ. ಆಮೇಲೆ ನಾವು ರಿಟೈರ್ಡ್ ಆಗಿರೋರು ಭಾಳ ಜನ ಇಲ್ಲ, ಅಲ್ಪ ಸಂಬಳದಲ್ಲಿ ಎಲ್ಲ ನಿವೃತ್ತಿಯಾಗಿ ಹೋಗಿದ್ದಾರೆ. ಈಗ 41 ಕೋಟಿಯಲ್ಲಿ ನಮಗೆ ಕೊಟ್ಟರೆ ಇನ್ನೂ ದುಡ್ಡು ಉಳಿತೈತೆ, ಮುಂದಿನ ಕಾರ್ಯಕರ್ತೆಯರಿಗೆ ಅದು ಅನುಕೂಲ ಆಗುತ್ತೆ. ನಾವು ಗ್ರ್ಯಾಚ್ಯುಟಿ ಕೊಡ್ರಿ ಅಂತ ನಾವೆಲ್ಲ ಕೇಳ್ತಾ ಇದ್ದೀವಿ. ಆಮೇಲೆ ಮೇಲಾಗಿ ನಾವು ಕಾರ್ಯಕರ್ತೆಯರು ನಾವೇನು ಅಂತಂದರೆ ನಮಗೆ ಕನಿಷ್ಠ ಕೂಲಿ ಬೇಕು. ಈ ಕನಿಷ್ಠ ಅಂತಂದ್ರೆ ನಮ್ಗೆ ನೋಡಿರಿ, ಬರೀ ಮೂಗಿಗೆ ತುಪ್ಪ ಸಾವಿರದಂಗೆ 500, 400 ಅಂತಂದು ಹೇಳ್ದು ಹೆಚ್ಚು ಮಾಡ್ತಾ ಬಂತು. ಆದರೆ ಈಗ ಸರ್ಕಾರ ಅದನ್ನು ಮತ್ತೆ ಕೇಳಿದರೆ ಅದನ್ನು ಮೊನ್ನೆ ಹೇಳಿದ್ದಾರೆ, ಮೊನ್ನೆ ಬಡ್ಜೆಟ್ನಲ್ಲಿ ಅದು ಈ ನಮ್ಮ ಗೆಳತಿ ಹೇಳ್ದಂಗೆ ಮೊನ್ನೆ ಇದರಲ್ಲಿ ಹೇಳಿದ್ರು ಅವರು, ಬಡ್ಜೆಟ್ನಲ್ಲಿ ನಿಮ್ಗೆ 1,000 ರೂಪಾಯಿ ಕೊಡ್ತೀವಿ ಅಂತಂದೇಳಿ. ಅದನ್ನು ಇನ್ನೂ ಇದುವರೆಗೂ ಕೊಟ್ಟಿಲ್ಲ. ಅವ್ರೇನು ಹೇಳ್ತಿದ್ದಾರೆ ಅಂದರೆ ನಿಮಗೆ ಸೀರೆ ಕೊಡ್ತೇವೆ. ಪಾಪ ನಮಗೆ ಸೀರೆ ಉಟ್ಕೊಳಕ್ಕಿಲ್ಲ ನೋಡಿರಿ. ಪಾಪ ನಮ್ಮ ಮನೆಗೆ ಗಂಡ್ರು ಮಕ್ಕಳು ಇಲ್ವಾ, ನಾವು ಸೀರೆ ಹುಟ್ಟಿರೋಕ್ಕಿಲ್ಲ, ಈ ಸೀರೆ ಕೊಡ್ತೀವಿ ಅಂತಂದು ಇದು ತಪ್ಪು ಮಾಹಿತಿ ಕೊಡ್ತಾಯಿದ್ದೆ ಸರ್ಕಾರ. ಇಂಥ ಸರ್ಕಾರ ನಾವು ಅವ್ರಿಗೆ ಹೇಟ್ ಮಾಡ್ತಾಯಿದ್ದೇವೆ ನಾವು. ಇದು ಭಾಳ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಈಗ ನಾವು ಅಹೋರಾತ್ರಿ ಚಳವಳಿ ಇಟ್ಕೊಂಡಿದ್ದೀವಿ. ನಾವು ಅದು ಬಂದವ್ರಿಗೆ ತೀರ್ಮಾನ ನಮಗೆ ಕೊಡೋವರೆಗೆ, ಅವರು ಹೇಳೋವರೆಗೆ ನಾವು ಈ ಚಳವಳಿ ಬಿಡೋದಿಲ್ಲ ಅಂತ ಹೇಳ್ತಾ, ನನ್ನ ಹೆಸರು MB ಶಾರದಮ್ಮ ಅಂತೇಳೋ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂಗನವಾಡಿ. ಇವತ್ತು ನಾವು ಮುಖ್ಯವಾಗಿ ಅಹೋರಾತ್ರಿ ಧರಣಿಯನ್ನು ಹಾಕ್ಕೊಂಡಿರೋದು LKG UKGಗಳು ಶಿಕ್ಷಣ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಮ್ಮ ಅಂಗನವಾಡಿ ಮಕ್ಕಳನ್ನು 4ರಿಂದ 6 ವರ್ಷದ ಮಕ್ಕಳನ್ನು LKG UKGಗೆ ಅಲ್ಲಿ ದಾಖಲೆ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ನಮ್ಮ ಅಂಗನವಾಡಿಗಳಲ್ಲಿ ಮಕ್ಕಳಿಲ್ಲ. ಈಗ 0ದಿಂದ ಹಿಡಿದು 6 ವರ್ಷದ ಮಕ್ಕಳು ICDS ಯೋಜನೆಗೆ ಒಳಪಟ್ಟಂಥ ಮಕ್ಕಳು. ಅಂಥ ಮಕ್ಕಳನ್ನೇ ನಾವು ಶಿಕ್ಷಣ ಇಲಾಖೆಗೆ ತೊಗೊಂಡ್ರೆ ನಾವು ಕಾರ್ಯಕರ್ತೆಯರು ಏನು ಮಾಡಬೇಕು ಅನ್ನೋದೊಂದು ಸಮಸ್ಯೆ, ದೊಡ್ಡ ಒಂದು ಪ್ರಶ್ನೆಯಾಗಿ ನಮ್ಮ ಕಾರ್ಯಕರ್ತೆಯರನ್ನ ಕಾಡ್ತಾ ಇದೆ. ಈಗ ನಾವು LKG UKG ಮಾಡೋದಕ್ಕೆ ನಾವು ಬೇಡ ಅಂತ ಇಲ್ಲ. ಯಾಕಂತಂದರೆ ಈಗ ಪಾಲಕರಿಗೆ ಇವಾಗ ಇಂಗ್ಲೀಷ್ ಹುಚ್ಚು, ಪಾಲಕರಿಗೆ ನಾವು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ LKG UKGನ ಪ್ರಾರಂಭ ಮಾಡೋದಾದರೆ ಅಂಗನವಾಡಿಗಳಲ್ಲೇ ಪ್ರಾರಂಭ ಮಾಡಿ. ಈಗ ಶಿಕ್ಷಣ ಇಲಾಖೆಯಲ್ಲಿ ನಾವು LKG UKG ಮಾಡಿದಿರಲ್ಲ, ಅಲ್ಲಿ ಅರ್ಹತೆ ಮತ್ತು ಸರ್ವಿಸ್ ಆಧಾರದ ಮೇಲೆ ಅಂಗನವಾಡಿ ಕಾರ್ಯಕರ್ತೆಯರನ್ನೇ ಆಯ್ಕೆ ಮಾಡಿಕೊಳ್ಳಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಹೆಚ್ಚು ನಾವು ಈ ಒತ್ತನ್ನು ಕೊಟ್ಟು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗ ನಮಗೇನಪ್ಪ ಅಂದ್ರೆ ನಮ್ಮ ಮಕ್ಕಳಿಲ್ಲ ಅಂದ್ರೆ ನಾವೇನು ಮಾಡಬೇಕು ಅನ್ನೋ ಕ್ವಶನ್ ಎಲ್ಲರಿಗೂ ಬಂದೇ ಬರ್ತೈತಿ. ಆ ಕಾರಣಕ್ಕೆ ನಮ್ಮ ಕಾರ್ಯಕರ್ತೆಯರಿಗೆ ಅವಕಾಶ ಕೊಡಬೇಕು. ಸರ್ಕಾರ ಮುಚ್ಚಿದ್ರೆ ಏನಾಗ್ಬೋದು ಅಂತಂದ್ರೆ ಆ ಊರ್ ಗ್ರಾಮಗಳಲ್ಲಿ ಏನಾಗ್ಬೋದು, ಆ ಊರ್ನ ಗ್ರಾಮಸ್ಥರು ಏನಾಗ್ಬೇಕು, ಆ ಊರ್ನ ಪರಿಸ್ಥಿತಿ ಏನಾಗ್ಬೇಕು. ಸ್ವಾಮಿ, ರೈತ ಜನಗಳು, ಕಾರ್ಮಿಕ ಜನಗಳು, ಹಿಂದುಳಿದ ಜನಗಳು ನಿಮಗೆ ಭೂಮಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಿಂದೆ. ನೀನು ಇವತ್ತು ವಿಧಾನಸೌಧದಲ್ಲಿ ಕೂತ್ಕೊ. Subscribe channel for latest update.